ಆಳಂದ ಪಟ್ಟಣದ ವೀರಶೈವ ಲಿಂಗಾಯತ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಳಂದ ವತಿಯಿಂದ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ವೇದಿಕೆ ಮೇಲಿರುವ ಗಣ್ಯರು ಡಾಕ್ಟರ್ ರಾಧಾಕೃಷ್ಣನ್ ಹಾಗೂ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಶಿಕ್ಷಕರಿಗೆ ಸನ್ಮಾನ ಮಾಡಿದರು. ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು. 1 ಕೋಟಿ ಖರ್ಚು ಮಾಡಿ 6 ಕೋಟಿಗಳನ್ನು ಕಟ್ಟಿಸಿದೆ. ಚುನಾವಣೆ ಮುಗಿದ್ಮೇಲೆ ಎಲ್ಲರೂ ನಮ್ಮವರು, ಎಲ್ಲರ ಬಗ್ಗೆ ಅಭಿವೃದ್ಧಿ ಯೋಚನೆ ಮಾಡಬೇಕು, ಅವರ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ರೈತರ ಬಗ್ಗೆ ಯೋಚನೆ ಮಾಡಬೇಕು. ಈ ವಿಚಾರವನ್ನು ಮುಂದೆ ನಾನು ರಾಜಕೀಯ ಮಾಡ್ತಿದ್ದೇನೆ. ಆದರೆ ಇನ್ನು ಕೆಲವರಿಗೆ ಆಗೋದಿಲ್ಲ. ನಾವೇನ್ ಮಾಡಬೇಕಾಗುತ್ತೆ? ನಾನು ನೇರವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಯಲ್ಲಿ ಯಾರೇ ನಾನು ನೇರವಾಗಿ ಮಾತಾಡ್ತೀನಿ. ಹಾಗಾಗಿ ನಮ್ಗೆ ಸ್ವಲ್ಪ ಲಾಸೂ ಆಗಿದೆ, ಹಾನಿ ಕೂಡ ಆಗಿದೆ, ಬಡ್ತಗಳು ಬಂದಿದ್ದಾರೆ. ನಾನು ಹೆದರೋದಿಲ್ಲ. ಈ ತರ ಮಕ್ಕಳನ್ನು ನೀವು ಕಳಿಸಬೇಕಾಗಿದ್ರೆ ದಯಮಾಡಿ ನಾವು ಅನೇಕ ಜನ ಗೋಷ್ಠಿಯಲ್ಲಿ ಸೇರಿದ್ರು ಕಲಬುರಗಿಯಲ್ಲಿ ಮನೆ ಮಾಡಿದ್ದೀವಿ. ಅದನ್ನು ಕಡಿಮೆ ಕಲಬುರಗಿಯಲ್ಲಿ ನೀವಿರಲ್ಲ. ಮಕ್ಕಳಿಗೆ ಓದಿಸ್ಬೇಕಂದ್ರೆ ಕಲಬುರಗಿಯಲ್ಲಿ ಮನೆ ಮಾಡಿದ ಸಂತೋಷ ನಾವು. ಆದ್ರೆ ಸರಿಯಾದ ಸಮಯಕ್ಕೆ ಬಂದು ಪಾಠ ಹೇಳಬೇಕು. ಮತ್ತು ನಿಮ್ಮ ಶಾಲೆಯಲ್ಲಿ ಸಮಸ್ಯೆ ಏನಂದ್ರೆ ವಾಚ್ಮನ್ಗಳಿಲ್ಲ, ನಿಮ್ಗೆ ಶಾಲೆ ಕಾಯೋದಿಲ್ಲ. ಈಗ ನಮ್ಮ ಗಟ್ಟಿ ಮನೆ 4 ವರ್ಷ ರುದ್ರಗಾಂವದಲ್ಲಿ ಹೊಸ ಕೋಣೆ ಕಟ್ಟಿದ್ದೀವಿ. 2 ಉಡಾಳು ಹುಡುಗರು ಬಂದು ಒತ್ತಿ ಕಗ ಬಂದು ಈಗ ನೋಡಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಪೊಲೀಸರು ಕೇಳ್ತಾರೆ. ನಾನು ಊರವರು ನನ್ನಪ್ಪ ಆ ಊರವರು ಈಗ 32 ಕೋಟಿ ರೂಪಾಯಿ ಈ ಸಲ ನಾನು ಖರ್ಚು ಮಾಡಿದ್ದೀನಿ. ಶಾಲೆಗಳ ಕೋಣೆಗಳು 32 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಕಡೆ ಶಾಲೆ ಕಟ್ಟಡಗಳನ್ನು ಕಟ್ಟಿಸ್ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ಕೂಡ ದುಡ್ಡು ಕೊಡ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ಶಾಲೆ ಕೊಡಲು ಅದೇ ಮೂಲಭೂತ ಸೌಕರ್ಯ, ಆದ್ರೆ ಗುಣಮಟ್ಟದ ಕೆಲಸ ಆಗಬೇಕು. ಬರೀ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡೋಕೆ ಆಗಬಾರ್ದು. ಅದು ಕೂಡ ನಿಗಾ ಇಡಬೇಕು, ತಾವು ಸ್ವಲ್ಪ ನಿಗಾ ಇಡಬೇಕು. ಯಾಕಂದ್ರೆ ನಾಳೆ ಶಾಲೆ ಮಕ್ಕಳು ಓದುವಾಗ ಅನಾಹುತ ಆಗಿ ಏನಾದ್ರು ಬಿದ್ದುಬಿಟ್ರೆ ಮಕ್ಕಳ ಜೀವನ ಹೋಗ್ತದೆ, ನಿಮ್ಮೆಲ್ಲ ಆರೋಪ ಬರ್ತದೆ. ಆ ಕಟ್ಟುವಾಗ ಕೂಡ ಸ್ವಲ್ಪ ನೀವು ನಿಗಾ ಇಡಬೇಕು. ಅದ್ರ ಬಗ್ಗೆ ನಮಗೆ ಗಮನ ತರಬೇಕು. ನಾವು ಗಮನ ತಗೊಂಡಿವಿ, ಗಟ್ಟಿಮುಟ್ಟಿಯಾದ ಕಟ್ಟಡವನ್ನ ಕಟ್ಟಬೇಕು. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ರಂಗಸ್ವಾಮಿ, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕ ಸಂಜಯ್ ರೆಡ್ಡಿ, ಅರವಿಂದ್ ಬಾಸಗಿ, ಅಣ್ಣಪ್ಪ ಕೆ ಹಾದಿಮನಿ, ಬನಾಜಿ ಸೂರ್ಯವಂಶಿ, ವಿಜಯ್ ಕುಮಾರ್ ಜಡಿಗೆ, ಮಾದೇವ್ ಗುಣಕಿ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಮುಖ್ಯ ಗುರುಗಳು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.